ಅವಾಗ ಏನಾಗ್ತದ, ಆ ಹಂಸದ ಮರಿ ಆ ತಾಯಿ ಇಲ್ಲದಂತ ಸಂದರ್ಭ ನೋಡ್ಕೊಂಡ ಕಾಗೆ ಹತ್ರ ಹೋಗ್ತದ, ಕಾಗೆ ಮರಿ ಹತ್ರ ಹೋಗ್ತದ. ಕಾಗೆ ಮರಿ ಹತ್ರ ಹೋದಾಗ ಏನಾಗ್ತದ ನೋಡ್ರಿ, ಅಲ್ಲಿ ಕಾಗೆ ತಾಯಿನೂ ಇಲ್ಲ, ಕಾಗೆ ಮರಿ ಬಂದದ. ಇಬ್ರು ಜನ ಕೂಡಿ ಅಲ್ಲಿ ಕುಳಿತಿದ್ದಾರೆ. ಇಬ್ರು ಜನ ಕೂಡಿ ತಾಳೆ ಮಾಡತಾರ. ಏನಪ್ಪ, ಕಾಗೆ ಮರಿ ಅಂತದ, ನಾ ಬಾರಪ್ಪ, ನಮ್ಮಮ್ಮ ನನ್ನ ಮೊನ್ನೆ ಒಂದ್ ಕಡೆ ಕರ್ಕೊಂಡು ಹೋಗಿದ್ರು, ಬಹಳ ಒಳ್ಳೆ ಜಾಗ ಇದ, ನಾನು ನಿನ್ಗೆ ತೋರಿಸ್ತೀನಿ, ನನ್ನ ಜೊತೆ ಬಾ ಅಂತ ಹೇಳ್ತಾರೆ. ಆಯ್ತಪ್ಪ, ನೀವು ನಮ್ಮಮ್ಮನೂ ಕೂಡ ನನ್ನ ಮೊನ್ನೆ ಕರ್ಕೊಂಡು ಹೋಗಿದ್ರು, ಬಹಳ ಒಳ್ಳೆ ಪ್ಲೇಸ್ ಇದ, ನಾನು ತೋರಿಸ್ತೀನಿ ನಿನಗೆ, ಬಾ ಅಂತ ಹಂಸದ ಮರಿ ಕೂಡ ಹೇಳ್ತದೆ. ಅವಾಗ ಕಾಗೆ ಮರಿ ಏನಂತದಪ್ಪ ಅಂದ್ರ, ನಾ ಫಸ್ಟ್ ತೋರಿಸ್ತೀನಿ, ನನ್ನ ಜೊತೆನೆ ಬರೋದು ಅಂತ ಹೇಳ್ತಾರೆ. ಅವಾಗ ಹೇಳಿದಂತ ಸಂದರ್ಭದೊಳಗೆ ಏನಾಗ್ತದಂದ್ರ, ಕಾಗೆ ಮರಿ ಮತ್ತು ಹಂಸದ ಮರಿ ಎರಡೂ ಜೊತೆ ಕೂಡಿ ಹಾರ್ಕೋಂತ ಯಾರು ಮನೆಯೊಳಗಿಲ್ಲ, ಇಬ್ರು ಜನ ಹಾರ್ಕೊಂಡು ಬರ್ತಾರೆ. ಕಾಗೆ ಮರಿ ಏನ್ ಮಾಡ್ತಂದ್ರ ಒಂದು ಜಾಗ ಕರ್ಕೊಂಡು ಹೋಗ್ತದ. ಕಾಗೆ ಮರಿ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತದಪ್ಪ ಅಂದ್ರ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತದ ಹಂಸದ ಮರಿಯನ್ನ ಕರ್ಕೊಂಡು ಹೋಗ್ತದ. ಹಂಸದ ಮರಿ ನೋಡ್ತದ, ಅಲ್ಲಿ ಹೋಗಿ ಒಂದು ಗಿಡದ ಮೇಲೆ ಕೊಡ್ತಾವ, ಕುಂತ ಮೇಲೆ ಅವಾಗ ಹಂಸದ ಮರಿ ಹೇ ಚೇ ಎಲ್ಲಿ ಕರ್ಕೊಂಡ್ ಬಂದ್ಯಪ್ಪ, ನನ್ನ ಒಳ್ಳೆ ಜಾಗ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿ ಸ್ಮಶಾನಕ್ಕೆ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳ. ಅವಾಗ ಕಾಗೆ ಮರಿ ಅಂತದ, ನಿನಗೇನು ಗೊತ್ತು, ಇಲ್ಲಿ ಏನೇನ್ ತಿನ್ಲಿಕ್ಕೆಲ್ಲ ಸಿಗ್ತದ, ಬಾ ಇಲ್ಲೆಲ್ಲ ಒಳ್ಳೆ ತಿನ್ಲಿಕ್ಕೆ ಸಿಗ್ತದ ಅಂತ. ಛೇ ಇದು ಒಳ್ಳೆ ಪ್ಲೇಸ್ ಅಲ್ಲಪ್ಪ, ಇದು ಒಳ್ಳೆ ಸ್ಥಳ ಅಲ್ಲ, ನಮ್ಮ ಅಮ್ಮ ತೋರಿಸಿದಾರೆ ನನಗೆ ಒಳ್ಳೆ ಪ್ಲೇಸು, ನಾನ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತದೆ. ಅವಾಗ ಹಂಸದ ಮರಿ ಏನ್ ಮಾಡ್ತಂದ್ರ, ಅವನ್ನ ಇಬ್ರು ಜನರನ್ನ ಅಂದ್ರೆ ಕಾಗೆ ಮರಿ ಮತ್ತು ಹಂಸದ ಮರಿ ಹಾರ್ಕೊಂಡು ಎಲ್ಲಿ ಹೋಗ್ತದಂದ್ರೆ, ದೂರದಲ್ಲಿ ಒಬ್ಬ ರಾಜನ ಆಸ್ಥಾನ ಇರ್ತದ, ಅಲ್ಲಿ ಅರಮನೆ ಇರ್ತದ. ನೀವು ಅರಮನೆ ಹತ್ರ ಹೋಗ್ತವೆ, ಅಲ್ಲೆಲ್ಲ ಸುಂದರವಾದಂತ ಉದ್ಯಾನವನ ಇರ್ತದ. ಎಲ್ಲಿ ನೋಡಿದ್ರು ಹೂವುಗಳು, ಎಲ್ಲಿ ನೋಡಿದ್ರೆ ಬಾತುಕೋಳಿಗಳೆಲ್ಲ ನೀರಿನಲ್ಲಿ ಈಜ್ತಾ ಇದಾವೆ. ಬಹಳ ಸುಂದರವಾದಂತ ಪರಿಸರ, ಎಲ್ಲ ಕಡೆ ಎಲ್ಲ ಹೂವುಗಳು ಬಿಟ್ಟಿದಾವೆ. ಸುಂದರವಾದಂತ ಪರಿಸರದಲ್ಲಿ ಅಲ್ಲಿ ಹೋಗಿ ಒಂದು ಮರದ ಮೇಲೆ ಆ ಎರಡೂ ಪಕ್ಷಿಗಳು ಏನ್ ಮಾಡ್ತಾವಂದ್ರ ಇಲ್ಲಿ ಕುಂತು ಬಿಡ್ತಾವೆ. ಈ ತರ ಎರಡು ಮರಿ, ಹಂಸದ ಮರಿ ಮತ್ತು ಕಾಗೆ ಮರಿ ಏನ್ ಮಾಡ್ತಪ್ಪ ಅಂದ್ರ ಎರಡೂ ಇಲ್ಲಿ ಕುಂತು ಬಿಡ್ತಾವೆ. ಈ ತರ ಕುಂತಾಗ ಏನಾಗ್ತದಂದ್ರ, ಆ ಕಡೆಯಿಂದ ರಾಜ ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ ಅವನು ಬರ್ತಿರ್ತಾನೆ. ರಾಜ ಇವು ಮಠ ಮಧ್ಯಾಹ್ನದ ಬಿಸಿಲು, ಆ ಮಠ ಮಧ್ಯಾಹ್ನದ ಬಿಸಿಲಿನೊಳಗ ರಾಜ ಎಲ್ಲೋ ಹೊರಟಿರ್ತಾರೆ. ಅರಮನೆಯಿಂದ ಹೊರಗೆ ಬಿದ್ದು ಆ ಕಡೆ ತನ್ನ ಉದ್ಯಾನವನ ಕಡೆ ತಿರುಗಾಡ್ಕೋತ ಬರ್ತಿರ್ತಾರೆ. ರಾಜ ಬರ್ತಾರೆ. ಇಲ್ಲಿ ಒಂದು ಕೂಡೋದ ಜಾಗ ಇರ್ತದೆ, ಗಿಡದ ಕೆಳಗಡೆ ಒಂದು ಕೂಡೋದ ಜಾಗ ಇರ್ತದೆ. ರಾಜ ಅಲ್ಲಿ ಬಂದು ಕೂಡ್ತಾನೆ, ಅವನ ಜೊತೆ ಎಲ್ಲ ಸೈನಿಕರು ಇರ್ತಾರೆ. ಆ ಸೈನಿಕರೆಲ್ಲ ಬರ್ತಾರು. ಸೈನಿಕರು ಬಂದು ರಾಜ ಏನ್ ಮಾಡ್ತಂದ್ರ ಇಲ್ಲಿ ಬಂದು ಕೂಡ್ತಾನೆ. ರಾಜ ಆರಾಮಾಗಿ ಬಂದ ಕುರ್ಚಿ ಮೇಲೆ, ಅಲ್ಲಿ ಒಂದು ಟೇಬಲ್ ತರ ಇರ್ತದೆ, ಅಲ್ಲಿ ಒಂದು ಬೆಂಚ್ ತರ ಇರ್ತದ, ಬೆಂಚ್ ಮೇಲೆ ಕುಂತು ಬಿಡ್ತಾನೆ. ಕುಂತ ನಂತರ ಏನಾಗ್ತದ, ರಾಜಾಗೆ ಬಿಸಿಲು ಬಹಳ ಇರ್ತದ, ಅಲ್ಲೇ ಒಂದು ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕಂತ ಅನಿಸ್ತದ ರಾಜಾಗೆ. ರಾಜ ಏನ್ ಮಾಡ್ತಾನಂದ್ರ ಅಲ್ಲೇ ಹೇಳ್ತಾನೆ ಸೈನಿಕರಿಗೆ, ಒಂದ್ 5-10 ನಿಮಿಷ ನಾನೇನ್ ಮಾಡ್ತೀನಿ, ಇಲ್ಲಿ ವಿಶ್ರಾಂತಿ ಮಾಡ್ತೀನಿ ಅಂತ ಹೇಳ್ತಾನೆ. ರಾಜ ಆರಾಮಾಗಿ ಅಲ್ಲಿ ಏನ್ ಮಾಡ್ತಾನೋ ಮಲ್ಕೋತಾನೆ. ಆ ಸಂದರ್ಭದಾಗ ಏನಾಗ್ತಂದ್ರ, ಈ ಗಿಡದ ಸಂಧಿಯಿಂದ ಒಂದು ನೇರವಾದಂತ ಸೂರ್ಯನ ಕಿರಣ ಏನಾಗ್ತದಪ್ಪ ಅಂದ್ರ ರಾಜನ ಗಲ್ಲ ಮ್ಯಾಗ ಬೀಳ್ತದ. ಆ ಗಿಡದಾಗಿಂದ ಸಂಧಿ ಒಳಗಿಂದ ರಾಜನ ಗಲ್ಲ ಮ್ಯಾಗ ಏನಾಗ್ತಂದ್ರ ಒಂದ ಕಿರಣ ಬಂದ್ ಬೀಳ್ತದೆ. ಅವಾಗ ಇದನ್ನ ಯಾರು ನೋಡ್ತಾರಪ್ಪ ಅಂದ್ರ ಇಲ್ಲಿ ಹಂಸದ ಮರಿ ನೋಡ್ತದ. ಹಂಸದ ಮರಿ ನೋಡಿ, ಅಯ್ಯೋ ಪಾಪ ರಾಜ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಮತ್ತ ಅವನ ಗಲ್ಲ ಮೇಲೆ ಏನ್ ಬೀಳ್ತಾ ಇದೆ, ಸೂರ್ಯನ ಕಿರಣ ಬೀಳ್ತಾ ಇದೆ, ಎಲ್ಲೋ ಪಾಪ ರಾಜಾಗ ಅದು ಸುಡ್ಬೋದು ಅಂತ ತಿಳ್ಕೊಂಡ ಹಂಸದ ಮರಿ ಏನ್ ಮಾಡ್ತಂದ್ರ ಇಲ್ಲಿಂದ ಹಾರ್ತದ. ಹಾರಿ ಹೋಗಿ ತನ್ನ ಎರಡೂ ರೆಕ್ಕೆಗಳನ್ನ ಬಿಚ್ಚಿ, ಈ ತರ ರೆಕ್ಕೆಗಳನ್ನ ಬಿಚ್ಚಿ ಇಲ್ಲಿ ಏನ್ ಮಾಡ್ತಂದ್ರ ಒಂದು ಗಿಡದ ಮೇಲೆ ಇಲ್ಲಿ ಕುಂತು ಬಿಡ್ತದೆ. ಆಮೇಲೆ ಈ ಕಿರಣ ಬರೋದು ಬಂದ್ ಆಗಿಬಿಡ್ತದೆ. ಅಲ್ಲಿ ಆ ನೆರಳು ಮಾಡ್ತದೆ, ಹಿಂಗೆ ಹಿಡ್ಕೊಂಡು ತನ್ನ ಪಂಕವನ್ನ ಬಿಚ್ಚಿ, ರೆಕ್ಕೆಯನ್ನು ಬಿಚ್ಚಿ ಹಿಂಗೆ ಮಾಡಿ ಆ ಸೂರ್ಯನ ಬಿಸಿಲು ಏನ್ ಬರ್ತದ ಅದನ್ನ ನಿಲ್ಲಿಸ್ಬಿಡ್ತದೆ. ಅವಾಗ ಈ ಕಾಗೆ ಕೂತಿತ್ಲ ಕಾಗೆ ಮರಿ ಅದ ಕೆಳಗೈತಿ, ದೋಸ್ತ ನೀ ಬರಾವೇನ ಹೋಗ್ಲಿ ಅನ್ನಕೈತಿ. ಅವಾಗ ಹಂಸದ ಮರಿ ಇತ್ತು, ಒಂದ್ 5 ನಿಮಿಷ ತಡ್ಕೋಪ್ಪ, ರಾಜ ಮಲ್ಕೊಂಡದಾನ, ನಾ ಏನಾದ್ರ ಮತ್ ರೆಕ್ಕೆ ಬಿಟ್ಟನಂದ್ರ ನೇರವಾಗಿ ಏನಾಗ್ತದಿ, ಕಿರಣ ಬಂದ ಅವ್ನ ಗಲ್ಲ ಮೇಲೆ ಬೀಳ್ತದ, ರಾಜನ ಗಲ್ಲ ಮೇಲೆ ಬೀಳ್ತದ, ಅವ್ರ ನಿದ್ರಾಭಂಗ ಆಗ್ತದ, ಒಂದ್ 10 ನಿಮಿಷ ತಡ್ಕೊಳ್ಳೋ ಅಂತ ಹೇಳ್ತದ.
ಈ ಕಾಗೆ ಮರಿ ಕುಂತಿರ್ತಲ್ಲ, ಏ ನಾ ಏನ್ ಕೊಡ್ರಲ್ಲಪ್ಪ, ನಾ ಹೊರಡ್ತೀನಿ, ನೀ ಬರಾಮಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲ, ನಾ ಹೊರಡ್ತೀನಿ ಅಂತ ಹೇಳಿ ಹಾರಿ ಹೋಗ್ಬೇಕಾದ್ರ ಏನ್ ಹಿಂಗೊಮ್ಮೆ ಹಾರಿ ಹೋಗ್ತಿರ್ತದ, ಪುಚ್ಚಕ್ ಅಂತ ಏನ್ ಮಾಡ್ತೈತಿ, ಹೊಲಸು ಮಾಡಿ ಹೋಗ್ಬಿಡ್ತದ. ಆ ಸೀದಾ ಹೊಲಸು ಏನಾಗ್ತದಪ್ಪ ಅಂದ್ರ ಆ ಹಿಕ್ಕಿ ಏನ್ ಹಾಕ್ತದ, ಅದು ಕರೆಕ್ಟ್ ಆಗಿ ರಾಜನ ಗಲ್ ಮೇಲೆ ಬೀಳ್ತದ. ರಾಜನ್ ಗಲ್ ಮೇಲೆ ಬಿದ್ದು ಕೂಡಲೇ ರಾಜನಿಗೆ ಒಮ್ಮೆ ಎಚ್ಚರಿಕೆ ಆಗ್ಬಿಡ್ತದೆ. ಎಚ್ಚರಿಕೆ ಆದ್ಮೇಲೆ ಮೇಲ್ ನೋಡ್ತಾನೋ, ಮೇಲೆ ಯಾರ, ಹಂಸದ ಮರಿ ಕುಂತದ. ರಾಜನಿಗೆ ಸಿಟ್ಟು ಬರ್ತದ. ರಾಜ ಏನ್ ಮಾಡ್ತಂದ್ರ ಅಲ್ಲಿರುವಂತ ಸೈನಿಕರಿಗೆ ಹೇಳ್ಬಿಡ್ತಾನ, ಸೈನಿಕರೇ ಆ ಹಂಸದ ಮರಿ ನನ್ನ ಗಲ್ ಮೇಲೆ ಏನ್ ಮಾಡ್ದ, ಹೊಲಸು ಮಾಡ್ಯದ, ಅದನ್ನ ಕೊಂದು ಹಾಕ್ಬಿಡ್ರಿ ಅಂತ ಹೇಳ್ತಾನೆ. ಅಲ್ಲೇ ಇದ್ದಂತ ಸೈನಿಕರು ಏನ್ ಮಾಡ್ತಾರಂದ್ರ ಅವ್ರ ಹತ್ರ ಇರುವಂತ ಬಿಲ್ ಬಾನ್ ತಗೊಳ್ತಾರೆ, ಅದಕ್ಕೆ ಗುರಿ ಇಟ್ಟ ಬಾನ್ ಹೊಡೆದು ಬಿಡ್ತಾರೆ. ಹೊಡೆದ ಕೂಡಲೇ ಸೀದಾ ಬಾಣ ಎಲ್ಲಿ ಹೋಗ್ಬಿಡ್ತದ, ಹಂಸದ ಮರಿ ಎದಿ ಒಳಗೆ ಹೋಗ್ತದ. ಮ್ಯಾಲಿಂದ ವಿಲಿ 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 ಒದ್ದಾಡ್ಕೊಂತ ಕೆಳಗೆ ಬಿಡ್ತದ ರಪ್ಪ ಅಂತ. ಇನ್ನೊಂದು ಸ್ವಲ್ಪ ಜೀವ ಇರ್ತದ. ಅವಾಗ ರಾಜ ಹೇಳ್ತಾನೆ, ಏಯ್ ಇನ್ನೂ ಜೀವ ಇದೆ, ಅದನ್ನ ಕೊಂದು ಹಾಕಲಿ ಅಂತಾನೆ. ಅವಾಗ ಹಂಸದ ಮರಿ ಆಳ್ಕೊಂತ ಇರ್ತದ, ರಾಜರೇ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ್ರಿ, ನಾನು ನಿಮ್ಮ ಗಲ್ ಮೇಲೆ ಹೊಲಸು ಮಾಡಿಲ್ಲ, ನನಗೆ ನಿಜವಾಗ್ಲೂ ಇವತ್ತು ಬಹಳ ಪಶ್ಚಾತ್ತಾಪ ಆಗ್ಯದ. ನಮ್ಮ ತಾಯಿ ಪದೇ ಪದೇ ಹೇಳ್ತಿದ್ರು, ಒಳ್ಳೆಯವ್ರಿಗೆ ಗೆಳತನ ಮಾಡು, ಒಳ್ಳೆಯವ್ರಿಗೆ ಗೆಳತನ ಮಾಡು ಅಂತ ಹೇಳ್ತಿದ್ರು. ನಾನು ನಮ್ಮ ತಾಯಿ ಮಾತು ಕೇಳಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ನಾನೇನಾದ್ರೂ ನನ್ನ ತಾಯಿ ಮಾತು ಕೇಳಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ಲಾಗ್ತಿತ್ತು ಅಂತ ಹೇಳ್ತದ. ರಾಜರೇ ಮತ್ತೊಂದು ಮಾತು ಹೇಳ್ತೀನಿ, ದಯವಿಟ್ಟು ನನ್ನ ತಾಯಿಗೆ ಹೋಗಿ ಹೇಳ್ರಿ, ನನ್ನ ತಾಯಿ ಹತ್ರ ಹೋಗಿ ಹೇಳ್ರಿ, ತಾಯಿ ನನ್ನನ್ನು ಕ್ಷಮಿಸು ಅಂತ ಹೇಳ್ರಿ, ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ, ನಾನು ಒಂಥರ ಗೆಳತನ ಮಾಡಬಾರ್ದಾಗಿತ್ತು, ಆದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾ ಕೆಟ್ಟವ್ರಿಗೆ ಗೆಳತನ ಮಾಡಿ ಕೆಟ್ಟ ಹೋದೆ ಅಂತ ಹೇಳಿ ಪಾಪ ಅಲ್ಲೇ ಪ್ರಾಣ ಬಿಟ್ಬಿಡ್ತು. ಮಕ್ಕಳೇ, ನಮ್ಮ ಜೀವನದಲ್ಲಿ ಕೂಡ ಗೆಳೆಯರು ಬರ್ತಾರೆ. ಗೆಳೆಯರು ಬಂದಾಗ ನಾವು ಒಳ್ಳೆಯವರನ್ನು ಗೆಳೆತನ ಎಂಥವ್ರಿಗೆ ಗೆಳೆತನ ಮಾಡಬೇಕು, ಗುಣ ನೋಡಿ ಗೆಳೆತನ ಮಾಡಬೇಕು. ಎಂಥವ್ರಿಗೆ ಗೆಳೆತನ ಮಾಡಿದ್ರೆ ನಮಗೆ ಕೆಟ್ಟದಾಗತ್ತೆ, ಅದಕ್ಕೆ ಒಳ್ಳೆಯವರಿಗೆ ಗೆಳೆತನ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಮಸ್ಕಾರ.